ಈ ನ್ಯೂ ಡಿಸೈನ್ನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಯ್ ಹಲೋ ಆಲ್, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ಡಿಸೈನ್ಗೆ 10 ನಂಬರ್ ನೀಡಲ್ ಮತ್ತು 8 ಎಳೆ ದಾರನ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಈ ರೀತಿ ನಾಟ್ನ ಹಾಕ್ಕೊಂಡಿದ್ದೀನಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ಥ್ರೆಡ್ನ ಲೇಸ್ಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮಾಡಿದಾದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಲಾಕ್ನ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ ಹಾಕಬೇಕು. ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 2 ಲೂಪ್ ಇದೆ, 2 ಲೂಪಿಂದನೂ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಸಿಂಗಲ್ ಕ್ರೋಶ ಅಂತಾರೆ. ಈಗ ಮತ್ತೆ 2 ಚೈನ್ಸ್ 1 2 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ, ಅಥವಾ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 2 ಲೂಪ್ ಇದೆ, ಈ 2 ಲೂಪಿಂದನೂ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಸಿಂಗಲ್ ಕ್ರೋಶ ಅಂತಾರೆ. ಈಗ ಮತ್ತೆ 2 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು, ಅಥವಾ ಸಿಂಗಲ್ ಕ್ರೋಶನ ಹಾಕಬೇಕು. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಮತ್ತು ಈಗ 2 ಚೈನ್ಸ್ ನೋಡಿ ಈ ರೀತಿ ಹಾಕ್ಕೋಬೇಕು. 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದಾದಮೇಲೆ ಮತ್ತೆ 2 ಚೈನ್ಸ್ನ ಹಾಕ್ಕೋಬೇಕು. 1 2 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಬೇಸ್ ಲೈನ್ ಫುಲ್ ಇದೇ ರೀತಿ ಬರುತ್ತೆ. 2 ಚೈನ್ಸ್ 1 ಸಿಂಗಲ್ ಕ್ರೋಶ, 2 ಚೈನ್ಸ್ 1 ಸಿಂಗಲ್ ಕ್ರೋಶ ಬರುತ್ತೆ. ಈಗ ಮತ್ತೆ 2 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ, ಅಥವಾ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಲಾಕ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ಮುಂದೆಗೆ ಹಾಕಿದ್ರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಇದೇ ರೀತಿ ಎಂಡ್ವರೆಗೂ 2 ಚೈನ್ಸ್ 1 ಸಿಂಗಲ್ ಕ್ರೋಶನ ಹಾಕ್ಕೊಂಡು ಹೋಗಬೇಕು. ಇದು ತುಂಬ ಸಿಂಪಲ್ ಡಿಸೈನ್ ಆ್ಯಂಡ್ ವಿತೌಟ್ ಕುಚ್ಚು ಡಿಸೈನ್. ಯಾರಿಗೆಲ್ಲ ವಿತೌಟ್ ಕುಚ್ಚು ಡಿಸೈನ್ ಬೇಕೋ ಈ ಡಿಸೈನ್ನ ಟ್ರೈ ಮಾಡಿ. ಈಸಿಯಾಗಿದೆ, ತುಂಬ ಈಸಿಯಾಗಿದೆ, ಹಾಗೂ ಎಲಿಗೆಂಟ್ ಲುಕ್ಕು ಕೊಡುತ್ತೆ. ಈಗ ನಾನು ಎಂಡ್ವರೆಗೂ 2 ಚೈನ್ಸ್ 1 ಸಿಂಗಲ್ ಕ್ರೋಶನ ಹಾಕಿದ್ದೀನಿ. ನೀವು ಸ್ಯಾರಿಗೆ ಹಾಕೋದಾದರೆ ಎಂಡ್ವರೆಗೂ ಇದೇ ರೀತಿ 2 ಚೈನ್ಸ್ 1 ಸಿಂಗಲ್ ಕ್ರೋಶನ ಹಾಕಿ ಕಂಪ್ಲೀಟ್ ಮಾಡಿ. ಈಗ ಲಾಸ್ಟಲ್ಲಿ ನಾನು 2 ಚೈನ್ಸ್ ಹಾಕಿ ಲಾಕ್ನ ಮಾಡಿದಾದಮೇಲೆ ಮತ್ತೆ 2 ಚೈನ್ಸ್ನ ಹಾಕಿ ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲೆ ಎಳಿತೀನಿ. ಆಗ ಥ್ರೆಡ್ ಲಾಕ್ ಆಗುತ್ತೆ. ಬೇಸ್ಲೈನ್ ಫುಲ್ ಕಂಪ್ಲೀಟ್ ಆಯಿತು. ಬೇಸ್ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಬೇಸ್ಲೈನು. 2 ಚೈನ್ಸ್ 1 ಸಿಂಗಲ್ ಕ್ರೋಶನ ಹಾಕಿದ್ದೀನಿ ಬೇಸ್ಲೈನ್ ಫುಲ್ಲು. ಈಗ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತೊಗೋಬೇಕು. ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಲಾಸ್ಟಲ್ಲಿ ಈ ರೀತಿ ಗಂಟನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ನಾನು ಲಾಕ್ನ ಮಾಡಿದ್ದಲ್ಲ ಥ್ರೆಡ್ಡು, ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ನ ಮಾಡಿರೋ ಸೇಮ್ ಪ್ಲೇಸಲ್ಲೇ ಈಗ ಈ ಥ್ರೆಡ್ನ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟೆಪ್ ಲಾಕ್ ಮಾಡಿರೋ ಜಾಗದಲ್ಲೇ ಸೇಮ್ ಪ್ಲೇಸಲ್ಲೇ ಲಾಕ್ನ ಮಾಡ್ತಾಯಿದ್ದೀನಿ. ಥ್ರೆಡ್ನ ಲಾಕ್ ಮಾಡಿದಾದಮೇಲೆ ಈಗ ನೆಕ್ಸ್ಟ್ ಇಲ್ಲಿ 2 ಚೈನ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸಿಂಗಲ್ ಕ್ರೋಶನ ಹಾಕಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 2 ಲೂಪ್ ಇದೆ, ಈ 2 ಲೂಪಿಂದನೂ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಸಿಂಗಲ್ ಕ್ರೋಶ ಅಂತಾರೆ. ಸಿಂಗಲ್ ಕ್ರೋಶನ ಹಾಕಿದಾದಮೇಲೆ ಈಗ 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ಫಸ್ಟ್ 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕಿದ್ದೀನಿ. ಸೆಕೆಂಡ್ 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಇದನ್ನು ಡಬಲ್ ಕ್ರೋಶೆಟ್ ಅಂತಾರೆ. ಡಬಲ್ ಕ್ರೋಶನ ಹಾಕಿದಾದಮೇಲೆ ಈಗ 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 ಚೈನ್ಸ್ನ ಹಾಕ್ಕೊಂಡು ಈಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಈ ಡಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ.
ಫಸ್ಟ್ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು, ಅಂದರೆ ಈ 2 ಥ್ರೆಡ್ನ ಒಂದು ಮಾಡಬೇಕು, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. 2 ಟೈಮ್ಸ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ, ಒಂದು ಡಬಲ್ ಕ್ರೋಶೆಟ್ ಆಯಿತು. ಮತ್ತು ಅದೇ ರೀತಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಡಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. 2 ಡಬಲ್ ಕ್ರೋಶೆಟ್ ಆಯಿತು. ಮತ್ತು ಅದೇ ರೀತಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಡಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಫಸ್ಟ್ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. 3 ಡಬಲ್ ಕ್ರೋಶೆಟ್ ಆಯಿತು. ಮತ್ತು ಅದೇ ರೀತಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಡಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ಟೈಮ್ಸ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. 4 ಡಬಲ್ ಕ್ರೋಶೆಟ್ ಆಯಿತು. ಮತ್ತು ಅದೇ ರೀತಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಡಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಟೋಟಲ್ 2 ಚೈನ್ಸ್ನ ಹಾಕಿ 5 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. 5 ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಈಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ 2 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಈ 2 ಚೈನ್ ಗ್ಯಾಪಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ಈಗ ಮತ್ತೆ 2 ಚೈನ್ಸ್ 1 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ವಲ್ಲ ಅದೇ ರೀತಿ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 2 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. 1 ಡಬಲ್ ಕ್ರೋಶೆಟ್ ಆಯಿತು. 2 3 4 5 2 ಚೈನ್ಸ್ನ ಹಾಕಿ ಮತ್ತು 5 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. 5 ಡಬಲ್ ಕ್ರೋಶೆಟ್ ಆದಮೇಲೆ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಈಗ ಮತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಇಲ್ಲಿ 2 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ, ಅಂದರೆ ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶೆಟ್ ಕಂಬನ ಹಾಕಿದ್ದಾದಮೇಲೆ ಈಗ 2 ಚೈನ್ಸ್ನ ಹಾಕ್ಕೋಬೇಕು. 1 2 ಚೈನ್ಸ್ನ ಹಾಕ್ಕೊಂಡು 2 ಚೈನ್ಸ್ನ ಹಾಕಿದ್ದಾದಮೇಲೆ ಈ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. 1 ಡಬಲ್ ಕ್ರೋಶೆಟ್ ಆಯಿತು. ಈ ಗ್ಯಾಪಲ್ಲಿ ಟೋಟಲ್ 5 ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 2 3 4 5 ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 2 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಮತ್ತೆ ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ಮತ್ತೆ 2 ಚೈನ್ಸ್ನ ಹಾಕ್ಕೊಂಡು ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚಸ್ನ ಹಾಕ್ಕೊಂಡು ಹೋಗಬೇಕು. ಈ ಸ್ಟೆಪ್ ಫುಲ್ಲು. ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಡಬಲ್ ಕ್ರೋಶೆಟ್ ಕಂಬಕ್ಕೆ 2 ಚೈನ್ಸ್ನ ಹಾಕಿ 5 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಇದೇ ರೀತಿ ಫುಲ್ ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ಇಲ್ಲಿ ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು 2 ಚೈನ್ಸ್ನ ಹಾಕ್ಕೊಂಡು ಮತ್ತೆ 5 ಡಬಲ್ ಕ್ರೋಶೆಟ್ನ ಈ ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ ಹಾಕಿದ್ದೀನಿ. 1 2 ಡಬಲ್ ಕ್ರೋಶೆಟ್ ಕಂಬ ಎಲ್ಲ ಒಂದೇ ಸಮವಾಗಿ ಹಾಕ್ಕೊಳ್ಳಿ, ಸ್ಲ್ಯಾಂಟಿಂಗ್ ಆರ್ಚ್ ನೀಟಾಗಿ ಕಾಣಿಸುತ್ತೆ. 3 4 ಆ್ಯಂಡ್ 5 ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ಇದು ಲಾಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ನೋಡಿ. ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಈಗ ನೆಕ್ಸ್ಟು ಎಂಡ್ ಹೇಗೆ ಮಾಡೋದು ಅಂದರೆ
ಒಂದು ಚೈನ್ನ ಹಾಕ್ಕೊಂಡು ಇಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶೆಟ್ ಐತಲ್ಲ, ಈ ಸಿಂಗಲ್ ಕ್ರೋಶೆಟ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 2 ಲೂಪ್ ಇದೆ, ಈ 2 ಲೂಪಿಂದನೂ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಸಿಂಗಲ್ ಕ್ರೋಶೆಟ್ ಅಂತಾರೆ ಅಥವಾ ಲಾಕ್ನ ಮಾಡಬೇಕು. ನೀವು ಬೇಕಿದ್ರೆ 5 ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಸ್ನ ಹಾಕಿ ನೀಡಲ್ನ ಮೇಲೆ ಎಳೆದು ಥ್ರೆಡ್ನ ಕಟ್ ಮಾಡ್ಬೋದು, ಆ ರೀತಿಯೂ ಲಾಕ್ ಮಾಡ್ಬೋದು. ನಾನು ಇಲ್ಲಿ ಸಿಂಗಲ್ ಕ್ರೋಶೆಟ್ ಒಳಗಡೆ ಲಾಕ್ನ ಮಾಡಿದ್ದೀನಿ. ಲಾಕ್ನ ಮಾಡಿ 2 ಚೈನ್ಸ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲೆ ಎಳೆದ್ರೆ ಲಾಕ್ ಆಯಿತು. ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೀವು ಬೇಕಾದರೆ ಇಷ್ಟೇ ಡಿಸೈನ್ನ ಸ್ಟಾಪ್ ಮಾಡ್ಬೋದು. ಈಗ ನಾನು ನೆಕ್ಸ್ಟ್ 3rd ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. 3rd ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ಗೆ ಈ ರೀತಿ ಬೀಡ್ಸ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ಬೀಡ್ಸ್ ಹೇಗೆ ಪೋಣಿಸೋದು ಅಂತ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಶಾರ್ಟ್ ವಿಡಿಯೋಲಿ ತೋರಿಸ್ಕೊಡ್ತೀನಿ ಬೇಕಾದರೆ. ಈಗ 3rd ಸ್ಟೆಪ್ ಸ್ಟಾರ್ಟ್ ಮಾಡೋಣ ಬನ್ನಿ. 3rd ಸ್ಟೆಪ್ಗೆ ನಾನು ಫಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಇದೆಯಲ್ಲ, ಇಲ್ಲಿ ಫಸ್ಟ್ 2 ಚೈನ್ಸ್ನ ಹಾಕಿದ್ದೀವಲ್ಲ, ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊತಾ ಇದ್ದೀನಿ. ಥ್ರೆಡ್ನ ತೊಗೊಂಬಂದು ಈ ರೀತಿ ಥ್ರೆಡ್ನ ಎಳ್ಕೊಂಡು 2 ನಾಟ್ಸ್ನ ಹಾಕ್ಕೋಬೇಕು. 1 ಆ್ಯಂಡ್ 2 ನಾಟ್ಸ್ನ ಹಾಕ್ಕೊಂಡು ಸೇಮ್ ಅದೇ 2 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ ಅಥವಾ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಅಂದರೂ ಒಂದೇ ಅಥವಾ ಸಿಂಗಲ್ ಕ್ರೋಶ ಅಂದರೂ ಒಂದೇ. ಈ 2 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡಿದಾದಮೇಲೆ ಈಗ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿ ಒಂದು ಚೈನ್ನ ಹಾಕ್ಕೊಂಡು ಫಸ್ಟೇ ನಾವು ಥ್ರೆಡ್ಡಲ್ಲಿ ಬೀಡ್ಸ್ನ ಪೋಣಿಸ್ಕೊಂಡಿದ್ವಲ್ಲ, 6 ಬೀಡ್ಸ್ನ ತೊಗೊಂಡಿದ್ದೀನಿ, ನೋಡ್ಕೋಬೋದು ನೀವು. 6 ಬೀಡ್ಸ್ನ ತೊಗೊಂಡು ಈ ಬೀಡ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ಸ್ನ ಲಾಕ್ ಮಾಡಿದ್ದಾದಮೇಲೆ ಈಗ ಒಂದು ಚೈನ್ನ ಹಾಕ್ಕೋಬೇಕು. ಬೀಡನ್ನ ಲಾಕ್ ಮಾಡಿದ್ದಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಈಗ ಮತ್ತೆ ಇನ್ನೂ ಒಂದು ಬೀಡನ್ನ ತೊಗೊತಾ ಇದ್ದೀನಿ. 1 ಬೀಡನ್ನ ತೊಗೊತಾ ಇದ್ದೀನಿ. ಒಂದು ಬೀಡನ್ನ ತೊಗೊಂಡು ಬೀಡ್ ಲಾಕ್ನ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ಹಾಕ್ಕೊತಾ ಇದ್ದೀನಿ. ಒಂದು ಚೈನ್ನ ಹಾಕಿದ್ದಾದಮೇಲೆ ನಾನು ಟೋಟಲ್ 7 ಬೀಡ್ಸ್ನ ತೊಗೊಂಡಿದ್ದೀನಿ. ಈ 1 ಬೀಡ್ ತೊಗೊಂಡಿದ್ದೀವಲ್ಲ, ಈ ಬೀಡನ್ನ ಈ 6 ಬೀಡ್ಸ್ ಮಧ್ಯದಲ್ಲಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಫ್ಲವರ್ ಶೇಪ್ ಬರುತ್ತೆ. ಆ ಕಡೆ 3 ಬೀಡ್ಸು, ಈ ಕಡೆ 3 ಬೀಡ್ಸ್ ಬರಬೇಕು. ಈ 1 ಬೀಡನ್ನ ಮಧ್ಯದಲ್ಲಿ ಇಟ್ಕೊಂಡು ಆ ಕಡೆ 3 ಬೀಡ್ಸ್, ಈ ಕಡೆ 3 ಬೀಡ್ಸ್ ಬರೋ ಥರ ಇಟ್ಕೊಂಡು ಈಗ ಇದನ್ನು ಲಾಕ್ ಮಾಡಬೇಕು ಅಥವಾ ಸಿಂಗಲ್ ಕ್ರೋಶನ ಹಾಕಬೇಕು. ಆ ಕಡೆ 3 ಬೀಡ್ಸ್, ಈ ಕಡೆ 3 ಬೀಡ್ಸ್ ಬರೋ ಥರ ಇಟ್ಕೊಂಡು ಇಲ್ಲಿ ಲಾಕ್ನ ಮಾಡ್ತಾಯಿದ್ದೀನಿ. ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 2 ಲೂಪ್ ಇದೆ, 2 ಲೂಪಿಂದನೂ ನೀಡಲ್ನ ಪಾಸ್ ಮಾಡ್ತೀನಿ. ಇದನ್ನು ಸಿಂಗಲ್ ಕ್ರೋಶ ಅಂತಾರೆ. ಈ ರೀತಿ ಫ್ಲವರ್ ಶೇಪಲ್ಲಿ ಬರುತ್ತೆ ಡಿಸೈನು. ಈಗ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಹಾಕಿ ಒಂದು ಚೈನ್ನ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಇದೆಯಲ್ಲ, 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮತ್ತು 2 ಚೈನ್ ಗ್ಯಾಪಲ್ಲಿ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶನ ಹಾಕಿದ್ದಾದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈಗ ಮತ್ತೆ ನೆಕ್ಸ್ಟು ಒಂದು ಚೈನ್ನ ಹಾಕ್ಕೊಂಡು 6 ಬೀಡ್ಸ್ನ ತೊಗೊತಾ ಇದ್ದೀನಿ. 6 ಬೀಡ್ಸ್ನ ತೊಗೊಂಡು ನಾವು ಫಸ್ಟಲ್ಲಿ ಹೇಗೆ ಮಾಡಿದ್ವೋ ಅದೇ ರೀತಿ ಮಾಡ್ಕೊಂಡು ಹೋಗಬೇಕು. 6 ಬೀಡ್ಸ್ನ ತೊಗೊಂಡು ಈಗ 6 ಬೀಡ್ಸ್ನ ಲಾಕ್ ಮಾಡಬೇಕು. ಈ ಬೀಡ್ಸ್ನ ಲಾಕ್ ಮಾಡಿಕೊಂಡು ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ಹಾಕ್ಕೊತಾ ಇದ್ದೀನಿ. ಬೀಡ್ಸ್ನ ಲಾಕ್ ಮಾಡಿ ಒಂದು ಚೈನ್ನ ಹಾಕ್ಕೋಬೇಕು. ಚೈನ್ನ ಹಾಕಿದಾದಮೇಲೆ ಈಗ ಮತ್ತೆ ಇನ್ನೂ ಒಂದು ಬೀಡನ್ನ ತೊಗೊತೀನಿ. ಒಂದು ಫ್ಲವರ್ಗೆ 7 ಬೀಡ್ಸ್ ಬರುತ್ತೆ ಟೋಟಲ್. ಈ 1 ಬೀಡನ್ನ ತೊಗೊಂಡು ಈಗ ಬೀಡ್ ಲಾಕ್ನ ಮಾಡ್ಕೊತೀನಿ. ಬೀಡ್ ಲಾಕ್ನ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ಹಾಕ್ಕೊತೀನಿ. ಒಂದು ಚೈನ್ನ ಹಾಕ್ಕೊಂಡು
ಈಗ 1 ಬೀಡನ್ನ ಈ 6 ಬೀಡ್ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ 6 ಬೀಡ್ ಮಧ್ಯದಲ್ಲಿ ಇಟ್ಕೊಂಡು ಆ ಕಡೆ 3 ಬೀಡ್ಸು ಈ ಕಡೆ 3 ಬೀಡ್ಸು ಬರಬೇಕು. ಈ ರೀತಿ ಇಟ್ಕೊಂಡು ಈಗ ಒಂದು ಸಿಂಗಲ್ ಕ್ರೋಶನ ಹಾಕ್ತೀನಿ. ಆ ಕಡೆ 3 ಬೀಡ್ಸ್ ಈ ಕಡೆ 3 ಬೀಡ್ಸ್ ಬರೋ ಥರ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶನ ಹಾಕ್ಕೊಂಡು ಮತ್ತೆ ಒಂದು ಚೈನ್ನ ಹಾಕ್ಕೋಬೇಕು. ಈ ರೀತಿ ಒಂದು ಚೈನ್ನ ಹಾಕ್ಕೊಂಡು ಈಗ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಇದೆಯಲ್ಲ, ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಫಸ್ಟ್ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸಿಂಗಲ್ ಕ್ರೋಶನ ಹಾಕ್ಕೊಂಡು ಈಗ ಮತ್ತೆ ಈ ರೀತಿ ಬರುತ್ತೆ ಡಿಸೈನು. ಈಗ ಒಂದು ಚೈನ್ನ ಹಾಕ್ಕೊತೀನಿ. ಸಿಂಗಲ್ ಕ್ರೋಶನ ಹಾಕಿ ಒಂದು ಚೈನ್ನ ಹಾಕ್ಕೊಂಡು ಈಗ 6 ಬೀಡ್ಸ್ನ ತೊಗೋಬೇಕು. 6 ಬೀಡ್ಸ್ನ ತೊಗೊಂಡು ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. 6 ಬೀಡ್ಸ್ನ ಲಾಕ್ ಮಾಡಿದ್ದಾದಮೇಲೆ ಈ ರೀತಿ ಲಾಕ್ ಮಾಡಿದ್ದಾದಮೇಲೆ ಈಗ ಮತ್ತೆ ಒಂದು ಚೈನ್ನ ಹಾಕ್ಕೋಬೇಕು. ಬೀಡ್ಸ್ನ ಲಾಕ್ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಂಡು ಈಗ ಒಂದು ಬೀಡನ್ನ ತೊಗೊಂಡು ಒಂದು ಬೀಡನ್ನ ಲಾಕ್ ಮಾಡ್ಕೋಬೇಕು. ಒಂದು ಬೀಡನ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಈ ಒಂದು ಬೀಡನ್ನ ಈ 6 ಬೀಡ್ಸ್ ಮಧ್ಯದಲ್ಲಿ ಇಟ್ಕೋಬೇಕು. ಈ ರೀತಿ 6 ಬೀಡ್ಸ್ ಮಧ್ಯದಲ್ಲಿ ಇಟ್ಕೊಂಡು ಆ ಕಡೆ 3 ಬೀಡ್ಸು ಈ ಕಡೆ 3 ಬೀಡ್ಸ್ ಬರೋ ಥರ ಇಟ್ಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಆ ಕಡೆ 3 ಬೀಡ್ಸ್ ಈ ಕಡೆ 3 ಬೀಡ್ಸ್ ಬರೋ ಥರ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ ಅಥವಾ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಇರುತ್ತಲ್ಲ, ಫಸ್ಟ್ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ನ ಮಾಡ್ತಾಯಿದ್ದೀನಿ. ಇದೇ ರೀತಿ ಈ ಸ್ಟೆಪ್ ಫುಲ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಒಂದು ಫ್ಲವರ್ಗೆ 7 ಬೀಡ್ಸ್ ಬರುತ್ತೆ ಟೋಟಲ್ಲು. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಈ ಸ್ಟೆಪ್ ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಇದು ಎಂಡಿಂಗಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಲಾಸ್ಟಲ್ಲಿ 6 ಬೀಡ್ಸ್ನ ತೊಗೊಂಡಿದ್ದೀನಿ. 6 ಬೀಡ್ಸ್ನ ತೊಗೊಂಡು ಬೀಡ್ಸ್ನ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ಸ್ನ ಲಾಕ್ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಬೀಡನ್ನ ತೊಗೊತೀನಿ. ಇನ್ನೊಂದು ಬೀಡನ್ನ ತೊಗೊಂಡು ಮತ್ತೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ನ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ತೊಗೊಂಡು ಈ ರೀತಿ ಒಂದು ಚೈನ್ನ ತೊಗೊಂಡು ಆ ಬೀಡನ್ನ 6 ಬೀಡ್ಸ್ ಮಧ್ಯದಲ್ಲಿ 1 ಬೀಡ್ ತೊಗೊಂಡಿರ್ತೀವಲ್ಲ, ಆ 1 ಬೀಡನ್ನ 6 ಬೀಡ್ಸ್ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಆ ಕಡೆ 3 ಬೀಡ್ಸು ಈ ಕಡೆ 3 ಬೀಡ್ಸ್ ಬರೋ ಥರ ಇಟ್ಕೋಬೇಕು. ಈ ರೀತಿ ಫ್ಲವರ್ ಶೇಪಲ್ಲಿ ಬರುತ್ತೆ. ಆ ಕಡೆ 3 ಬೀಡ್ಸ್ ಈ ಕಡೆ 3 ಬೀಡ್ಸ್ ಬರೋ ಥರ ಇಟ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶನ ಹಾಕ್ತಾಯಿದ್ದೀನಿ ಅಥವಾ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶನ ಹಾಕಿದ್ದಾದಮೇಲೆ ನೋಡಿ, ಆ ಕಡೆ 3 ಬೀಡ್ಸು ಈ ಕಡೆ 3 ಬೀಡ್ಸ್ ಇಟ್ಕೊಂಡು ಮಧ್ಯದಲ್ಲಿ ಒಂದು ಬೀಡ್ ಬಂದಿದೆ. ಈಗ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಫಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿ ಮತ್ತೆ 2 ಚೈನ್ಸ್ನ ಹಾಕಿ ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲೆ ಎಳಿತಾ ಇದ್ದೀನಿ. ಡಿಸೈನ್ ಕಂಪ್ಲೀಟ್ ಆಯಿತು. 3rd ಸ್ಟೆಪ್ ಫುಲ್ ಕಂಪ್ಲೀಟ್ ಆಯಿತು. ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದು ಫ್ಲವರ್ ಶೇಪಲ್ಲಿ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ನ್ಯೂ ಡಿಸೈನು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ವಿಡಿಯೋ ಬೇಗ ನೋಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.